ಗೈಸ್ ನಾ ಇವಾಗ ತಿರುಪತಿಗೆ ಹೋಗ್ತಾ ಇದೀವಿ ನೋಡಿ. ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಇವಾಗ ನೋಡಿ 2 ಡೇ ಟ್ರಿಪ್ಪು ಅದಕ್ಕಂತೇಳಿ ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ಹಲೋ ಗೈಸ್, ನಾನು ನಿಮ್ಮ ಪ್ರಭು KS16. ನೋಡಿ ಗೈಸ್, ನಾವು ಈ NS 125cc ಅಲ್ಲಿನೇ ನಮ್ಮ ಹೊಸಕೋಟೆಯಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ. ಈ NS 125cc ಅಲ್ಲಿನೇ ತಿರುಪತಿವರೆಗೂ ಹೋಗ್ತಾ ಇದ್ದೀವಿ. ಅದು ಫುಲ್ ಬೈಕಲ್ಲೇ ಹೋಗ್ತೀವಿ. ನೋಡಿ ಗೈಸ್, ನಾವು ಇಲ್ಲಿ ನಮ್ಮ ಹೊಸಕೋಟೆಯಿಂದ ಹಿಡಿದು ತಿರುಪತಿವರೆಗೂ ಏನೇನು ಮಾಡ್ತೀವಿ ಅನ್ನೋದು ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ನಮ್ಮ ತಿರುಪತಿನ ಯಾರ್ಯಾರು ನೋಡಿರಲ್ಲ, ತಿರುಪತಿನ ನನ್ನ ವೀಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಫುಲ್ಲಾಗಿನೇ ತೋರಿಸಿರ್ತೀನಿ. ಇಂಟ್ರೆಸ್ಟ್ ಇರೋಂಥವ್ರು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡಿ. ಮತ್ತು ನಮ್ಮ ಇವತ್ತು ಸ್ಟಾರ್ಟ್ ಮಾಡ್ತೀವಿ ರೈಡು. ನೋಡಿ, ಇವತ್ತು ಸೋಮವಾರ ಮಧ್ಯಾಹ್ನ ಆಗ್ತಾಯಿದೆ. ಮಧ್ಯಾಹ್ನ 1 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ರೈಡು. ಇಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಮತ್ತೆ ನಾವು ಒಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫುಲ್ಲು ನಾವು ಹೊಸಕೋಟೆಯಿಂದ ಹಿಡಿದ್ಬಿಟ್ಟು ತಿರುಪತಿವರೆಗೂ ಫುಲ್ಲಾಗಿನೇ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತೀರಾ ಅವರಿಗೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಆಶೀರ್ವಾದನೂ ಮತ್ತು ನಾವು ಹೋಗಿ ನಮ್ಮ ನೋಡೋಂಥ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿರುಪತಿ ಹತ್ರ ಬೇಡ್ಕೊಂಬರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫುಲ್ಲಾಗಿನೇ ಇರುತ್ತೆ. ಎಲ್ಲರಿಗೂ ಫುಲ್ಲಾಗಿ ನೋಡಿ. ನಮ್ಮ ತಿರುಪತಿಗೆ ಹೊಸಕೋಟೆಯಿಂದ ತಿರುಪತಿ ಹೋಗೋವರೆಗೂ ಏನೇನು ಇರುತ್ತೆ ಅಂತೇಳಿ. ಮತ್ತು ಗಾಯ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ರೈಡು. 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಎಲ್ಲಿ ಹೊಸಕೋಟೆಯಿಂದ ತಿರುಪತಿವರೆಗೆ ಏನೇನಾಗುತ್ತೆ ಅಂತ ಫುಲ್ಲಾಗಿನೇ ಇರುತ್ತೆ. ಗೈಸ್ ನಾ ಇವಾಗ ತಿರುಪತಿಗೆ ಹೋಗ್ತಾ ಇದೀವಿ ನೋಡಿ. ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಇವಾಗ ನೋಡಿ 2 ಡೇ ಟ್ರಿಪ್ಪು ಅದಕ್ಕಂತೇಳಿ ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ಚಿಕ್ಕದಾಗಿ ಬಜೆಟ್ ಫ್ರೆಂಡಿದು ಒಂದು 1000ದು ಒಂದು ರೈಡಿಂಗ್ ಜಾಕೆಟು, ಮತ್ತು 1-2 ಜೊತೆ ಬಟ್ಟೆ, ಒಂದು ಡ್ರೈಪೋಡು, ಮತ್ತು ಅಂದರೆ ಸೆಲ್ಫಿ ಸ್ಟಿಕ್ಕು, ಮತ್ತು ಒಂದು ಗಾಗಲ್ಸು, ಒಂದು ಮೈಕ್ ತೊಗೊಂಡಿದ್ದೀನಿ, ಮತ್ತು ಒಂದು ಹ್ಯಾಂಡ್ ಗ್ಲೌಸು, ಅಂದರೆ ರೈಡಿಂಗ್ ಬೇಕಲ್ವಾ ಇದು, ಮತ್ತು ಒಂದು ರೂಟ್ ಮ್ಯಾಪಿಗೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ, ಅಂದರೆ ನನ್ನ ಫೋನ್ ಯೂಸ್ ಮಾಡ್ತಿರೋದೇ ಒಂದು ರೂಟ್ ಮ್ಯಾಪಿಗೆ ಅಂತ ಒಂದು ಫೋನ್ ತೊಗೊಂಡಿದ್ದೀನಿ. ಮತ್ತು ಒಂದು ಪವರ್ ಬ್ಯಾಂಕ್, ಯಾಕಂದರೆ ಚಾರ್ಜ್ ಒಂದೇ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕಂತ ಹೇಳ್ಬಿಟ್ಟು ಒಂದು ಪವರ್ ಬ್ಯಾಂಕು, ಮತ್ತು ಒಂದು ಹೆಲ್ಮೆಟ್ ಒಳಗಡೆ ಹಾಕ್ಕೊಳೋದು ಒಂದು ಮಾಸ್ಕು, ಮತ್ತು ಸ್ಟೋರೇಜ್ ಸ್ವಲ್ಪ ಕಮ್ಮಿ ಇರೋದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಅಡಾಪ್ಟರ್ ತೊಗೊಂಡಿದ್ದೀನಿ. ಇದು 62 GB ಮತ್ತು ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ಅದೇ ಸ್ವಲ್ಪ ಬಿಸಿಲಿರುತ್ತಲ್ಲ ಅದಕ್ಕಂತ ಹೇಳ್ಬಿಟ್ಟು ಒಂದು ಕ್ಯಾಪು. ಅದು ಬಿಟ್ಟರೆ ಮತ್ತೆ ನೆಕ್ಸ್ಟು ಒಂದು ಹೆಲ್ಮೆಟ್ ತೊಗೊಂಡಿದ್ದೀನಿ. ಹೆಲ್ಮೆಟ್ ಅದೇ ಮುಂಚೆ ನಂದು ಇತ್ತಲ್ಲ ಜಾವೋದು, ಅದೇ ಒಂದು ಹೆಲ್ಮೆಟು, ಮತ್ತು ಅದಕ್ಕೊಂದು ಎಕ್ಸ್ಟ್ರಾ ಇದೊಂದು ಡ್ರೈಪು, ಅಂದರೆ ಮೊಬೈಲ್ ಹೆಲ್ಮೆಟ್ ಕಿಟ್ಟು ನೋಡು. ನಾನು ತೊಗೊಂಡಿರೋದು ಇವಾಗ 2 ಡೇ ಟ್ರಿಪ್ಪಿಗೆ ಇಷ್ಟು ತೊಗೊಂಡಿದ್ದೀನಿ. ಮತ್ತು ನೀವು ಯಾರಾದರೂ ತಿರುಪತಿಗೆ ಆಲ್ರೆಡಿ ಹೋಗಿ ಬಂದಿರೋರು ಮತ್ತು ನೀವು ಯಾವ ಥರ ಎಲ್ಲ ತೊಗೊಂಡಿದ್ದೀರ ಅಂತೇಳಿ ಒಂದು ಕಮೆಂಟ್ ಮಾಡಿ. ತಿರುಪತಿಗೆ ಹೋಗಿದ್ದು ಮತ್ತು ತಿರುಪತಿಯಲ್ಲಿ ಏನೇನು ಇರುತ್ತೆ ಅಂತೇಳಿ ಎಲ್ಲನೇ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮೇನ್ ಅಂತಂದರೆ ನನಗೆ ಒಂದು ಸೆಲ್ಫಿ ಸ್ಟಿಕ್ಕು ಮತ್ತು ಮೈಕ್ ಬೇಕಾಗಿತ್ತು. ಮೈಕ್ ತೊಗೊಂಡಿದ್ದೀನಿ ನೋಡಿ. ನಾನು ತಿರುಪತಿಗೆ ಹೋಗೋದಂತ ಹೇಳ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಮತ್ತು ನೀವು ಯಾರಾದರೂ ಎಕ್ಸ್ಟ್ರಾ ಏನಾದರೂ ತೊಗೊಂಡಿದ್ರೆ ಒಂದು ಕಮೆಂಟ್ ಮಾಡಿ. ಮತ್ತು ನೀವೆಲ್ಲ ಯಾವ ಥರ ಹೋಗಿ ಬಂದಾಗ ಏನೇನಿತ್ತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ತಿರುಪತಿಯಲ್ಲಿ ಏನೇನೆಲ್ಲ ಆಯಿತು, ಏನೇನೆಲ್ಲ ಹೆಂಗೆ ಇತ್ತು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಮತ್ತೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ನಮ್ಮ ಗಾಡಿಗೆ HP ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡ್ಬಿಟ್ವಿ. ಇವಾಗ ರೈಡ್ ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡ್ತಿರ್ಬೋದು, ನಾವು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡ್ಬಿಟ್ಟಿದ್ವಿ. ಇವಾಗ ತಿರುಪತಿಗೆ ಹೋಗೋ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಾವು ರೋಡಲ್ಲಿ ರೈಡ್ ಮಾಡ್ತಾಯಿದ್ರೆ ಪಕ್ಕದಲ್ಲಿ ರೈಟು ಲೆಫ್ಟು ಎಲ್ಲ ನಾವು ನೇಚರ್ ನೋಡ್ಕೊಂಡು ಹೋಗ್ತಾ ಇದ್ದರೆ ಯಾವ ಥರ ಇರುತ್ತೆ ಅಂದರೆ ಅದು ಒಂಥರ ಬೈಕ್ ರೈಡ್ ಹೋಗೋದಕ್ಕೆ ಒಂಥರ ನೆಕ್ಸ್ಟ್ ಫೀಲ್ ಅಂತ ಹೇಳ್ಬೋದು ಗಾಯ್ಸ್. ಅಂದರೆ ಬಸ್ಸಲ್ಲಿ ಹೋದ್ರೂ ಕಂಫರ್ಟಬಲ್ ಇರುತ್ತೆ, ಆದರೆ ನನಗಂತೂ ನಮ್ಮ ಬೈಕ್ ರೈಡಲ್ಲಿ ಹೋದರೆ ಮಾತ್ರ ಫುಲ್ ಕಂಫರ್ಟಬಲ್ ಇರೋದು. ಗಾಯ್ಸ್, ನಾವು ತಿರುಪತಿಗೆ ಹೋಗೋ ರೋಡಲ್ಲಿ ಇಲ್ಲೊಂದು ನೋಡಿ ಆಂಜನೇಯ ಸ್ವಾಮಿ ಇಲ್ಲಿ ಆಂಜನೇಯ ಸ್ವಾಮಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡಿ ನೋಡ್ತಾ ಇದ್ದೆ. ಅಂದರೆ ನಾವು ಗೊತ್ತಲ್ಲ ಫಸ್ಟ್ಗೆ ಆಂಜನೇಯನ ಭಕ್ತರಲ್ವಾ, ಇಲ್ಲಿ ಆಂಜನೇಯ ಸ್ವಾಮಿ ನೋಡ್ತಿದ್ದ ತಕ್ಷಣ ನೋಡಿ ಇಲ್ಲಿ ಮೇನ್ ಹೈವೇಲಿನೇ ಇಲ್ಲಿ ಇತ್ತು ಆಂಜನೇಯ ಟೆಂಪಲ್ದು. ನಮ್ಮ ಗಾಡಿನ ಇಲ್ಲಿ ಸೈಡಿಗೆ ಹಾಕ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ಇಲ್ಲಿ ಹೈವೇದಲ್ಲಿ ಆ್ಯಕ್ಚುಲಿ ಸೈಡಿಗೆ ಹಾಕ್ಬಾರ್ದು, ಆದರೂ ಕೂಡ ನನಗೆ ನಮ್ಮ ಆಂಜನೇಯ ಸ್ವಾಮಿದು ಟೆಂಪಲ್ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಾವು ಇವಾಗ ಇನ್ನೊಂದು 71 ಕಿಲೋಮೀಟ್ರ್ ಆಯ್ತು ಅಷ್ಟೇ. ಇನ್ನು ಹೋಗೋದು ತಿರುಪತಿಗೆ ಹೋಗೋದು ಇನ್ನೊಂದು 71 ಕಿಲೋಮೀಟ್ರ್ ಆಯ್ತು ಅಷ್ಟೇ. ಅಷ್ಟರಲ್ಲಿ ನಮ್ಮ ಆಂಜನೇಯ ಸ್ವಾಮಿದಲ್ಲಿ ಒಂದು ಟೆಂಪಲ್ ಕಾಣಿಸ್ತಾ ಇತ್ತು. ಅದಕ್ಕಂತೇಳಿ ನನಗೆ ಮನಸ್ಸು ತಡಿಲಿಲ್ಲ. ಹೈವೇದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸೈಡಿಗೆ ಹಾಕ್ಬಾರ್ದು, ಆದರೂ ಕೂಡ ನನಗೆ ಆಂಜನೇಯದ್ದು ನೋಡಿದ ತಕ್ಷಣ ನನಗೆ ಸೈಡಿಗೆ ಹಾಕ್ಬೇಕು ಅನಿಸ್ತು. ಸೈಡಿಗೆ ಹಾಕ್ಬಿಟ್ಟು ನಮ್ಮ ಬ್ರದರ್ಸ್ ಆಲ್ರೆಡಿ ಮುಂದೆ ಹೋಗ್ಬಿಟ್ರು, ಆದರೂ ಕೂಡ ನನಗೆ ನಮ್ಮ ಆಂಜನೇಯ ಸ್ವಾಮಿ ನೋಡಿ ನನ್ನ ಕೈ ನಿಲ್ಲೋದಾಗಿಲ್ಲ, ಸೈಡಿಗೆ ಹಾಕ್ಬಿಟ್ಟೆ. ಮತ್ತೇನ ತಿರುಪತಿಗೆ ಹೋಗೋದು ರೈಡಲ್ಲೂ ಎಲ್ಲ ವೀಡಿಯೋ ಹಾಕ್ತೀನಲ್ಲ, ನೋಡೋಣೆಲ್ಲ. ನೋಡ್ತಿದ್ದೀರಲ್ಲ ಗಾಯ್ಸ್, ಹೈವೇ ರೋಡ್ ಎಲ್ಲ ಯಾವ ಥರ ಚಿತ್ತಲ್ ಪತ್ತಲ್ ಆಗಿದೆ ಅಂತಂದು ಹೇಳ್ಬಿಟ್ಟು. ಅದೇ ನಾವು ನೋಡ್ಬೋದು. ಆದರೆ ಈ ಥರ ಹೈವೇ ರೋಡು ಖಾಲಿ ರೋಡ್ ಏನಾದರೂ ಈ ಥರ ಸಿಕ್ಕರೆ ನಮ್ಮ ರೈಡರ್ಸಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿನೇ ಚಿತ್ತಲ್ ಪತ್ತಲ್ ಮಾಡ್ಬೋದು. ಮತ್ತು ಮುಂದೆ ಸ್ವಲ್ಪ ಆಗಲೇ ಬಂದು ಭಾಳ ಹೊತ್ತಾಯ್ತಲ್ಲ, ನಾವು 1 ಗಂಟೆಗೆ ಬಿಟ್ಟಿರೋರು.
ಇವಾಗ ಫುಲ್ಲು ಟಯರ್ಡ್ ಆಗ್ತಿದೆ ಆಗಲೇ ಕಂಟಿನ್ಯೂ ರೈಡ್ ಮಾಡಿ. ಮುಂದೆ ಎಲ್ಲಾದರೂ ಊಟ ಮಾಡೋದಕ್ಕೆ ಏನಾದರೂ ಒಂದು ಚಿಕ್ಕದಾಗಿ ಡಾಬಾ ಸಿಗುತ್ತಂಗ ಹಾಕೋಣ ಗಾಯ್ಸ್. ಇಲ್ಲಿ ಇವಾಗ ನಮ್ಮ ಗಾಡಿನ ಸೈಡಿಗೆ ಹಾಕಿದ್ವಿ, ಚಿಕ್ಕದಾಗಿ ಇಲ್ಲೊಂದು ಮಿನಿ ಡಾಬಾ ಥರ ಇತ್ತು. ಇವಾಗ ಮಿನಿ ಡಾಬಾದಲ್ಲಿ ಒಳಗಡೆ ಎಲ್ಲ ಯಾವ ಥರ ಇರುತ್ತೆ ಅಂತೇಳಿ ಒಂದು ವಿಡಿಯೋ ತೋರಿಸ್ತೀನಿ. ಮತ್ತು ಒಳಗಡೆ ಎಲ್ಲ ಏನಿರುತ್ತೆ ಅಂತ ನಾವು ಸ್ವಲ್ಪ ರೈಸ್ ಐಟಮ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಚಪಾತಿ ಏನಾದರೂ ಇದ್ದರೆ ತಿಂದ್ಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಒಳಗಡೆ ಎಲ್ಲ ಏನಿದೆ ಅಂತೇಳಿ ತೋರಿಸ್ತೀನಿ, ಎಲ್ಲ ಒಳಗಡೆ ಯಾವ ಥರ ಇದೆ ಅಂತ. ನಾವು ಒಳಗಡೆ ಬಂದ್ವಿ. ಇಲ್ಲೊಂದು ರೈಟ್ ಸೈಡಿಗೆ ತಿರುಪತಿಗೆ ಹೋಗೋ ರೋಡಲ್ಲಿನೇ ರೈಟ್ ಸೈಡಲ್ಲಿ ಒಂದಿತ್ತು ಇಲ್ಲಿ ಒಂದು ಮಿನಿ ಡಾಬಾ ಥರ. ಒಳಗಡೆ ನೇಚರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಣ್ಣ ಇವಾಗ ನಾವು 100 ಕಿಲೋಮೀಟರ್ಸ್ ಕಂಟಿನ್ಯೂ ರೈಡ್ ಬಂದ್ವಲ್ಲ, ನಿಮಗೆ ಯಾವ ಥರ ಅನಿಸ್ತು ಅಣ್ಣ? ನಮಗೆಲ್ಲ ಬೆನ್ನು ಬಂದಿದ್ದು ನೋಡಿ ಅವಾಗಲೇ. ನಿನಗೆ ಯಾವ ಥರ ಅನಿಸ್ತು? ನನಗೆ ಬಸ್ಸಲ್ಲಿ ಒಂದು ಮಿಸ್ ಆಯ್ತು ಅಂತ ಬೇಜಾರಾಗ್ತೈತೆ. ಏನು ಮಿಸ್ ಆಯಿತು? ಅದೇನೋ ಮಿಸ್ ಆಯ್ತು. ಹುಡುಗರು ಇರ್ತಾವೆ. ಹುಡುಗರು ಏನು ಗೊತ್ತಿಲ್ವಾ? ಏನಾಯ್ತು? ಲೆಜೆಂಡ್ಸ್ ಮಾತ್ರ ಅರ್ಥ ಆಗುತ್ತೆ. ರೈಡ್ ಮಾಡಬೇಕಾದ್ರೆ ಲೆಜೆಂಡ್ಸಿಗೆ ಮಾತ್ರ ಗೊತ್ತಾಗುತ್ತೆ ಅಕ್ಕಪಕ್ಕದಲ್ಲಿ ಹೆಂಗ್ ಬರ್ತೀವಿ ಹೆಂಗ್ ಹೋಗ್ತೀವಿ ಅಂತ. ಓನ್ಲಿ ಲೆಜೆಂಡ್ ಫಸ್ಟ್ ಕಾಮೆಂಟ್ಸ್. ಆದರೆ ನನಗೆ ಮಾತ್ರ ನಮ್ಮ ಬಂದಿದ್ದು 100 ಕಿಲೋಮೀಟರ್ಸ್ಗೆ ಎಲ್ಲಿ ಏನಾಗ್ತೀವಿ ಅಂತೇನೋ ಒಂದೂ ಗೊತ್ತಾಗಲಿಲ್ಲ. ಆದರೆ ರೈಡಿಂಗ್ ಮಾತ್ರ ಫುಲ್ಲು ಬೀಜನ ಬಾಯಿಗೆ ಬರ್ಸ್ಬಿಟ್ಟಿದ್ನಂತೆ. ಅಷ್ಟಕ್ಕೊಂದು ಫುಲ್ಲು ರ್ಯಾಶ್ ಡ್ರೈವಿಂಗು. 100 ಕಿಲೋಮೀಟರ್ಸು ಬರೀ ಎಷ್ಟು 1 ಅವರಲ್ಲಿ 100 ಕಿಲೋಮೀಟರ್ಸ್ ಬರೀ 1 ಅವರಲ್ಲಿ ಬಂದಿದ್ವಿ. ಫಸ್ಟ್ ಟೈಮ್ ಅಷ್ಟು ಸ್ಪೀಡಲ್ಲಿ ಬಂದಿದ್ದೀವಿ ಅಂತಂದರೆ ಇನ್ನು ಎಷ್ಟಿದಾಣಿನ ಇನ್ನು 101 ನಾವು ಹೋಗ್ತಿರೋದಿನ 101 ಇದೆ. ಆದರೆ ನೋಡೋದಕ್ಕೆ ಮಾತ್ರ ಇನ್ನು ಎಷ್ಟು ಸ್ಪೀಡಲ್ಲಿ ಬಂದು ಅಂತ ನಮಗೂ ಒಂದು ಗೊತ್ತಾಗ್ತಿಲ್ಲ. 100 ಕಿಲೋಮೀಟ್ರು 1 ಅವರಲ್ಲಿ 60 ನಿಮಿಷದಲ್ಲಿ ಬಂದಿವಂದರೆ ಲೆಕ್ಕ ಹಾಕು ಯಪ್ಪ ಮೈಗು. ಕರೆಕ್ಟ್ 1 ಗಂಟೆಗೆ ಬಿಟ್ಟಿರೋದು ಅಣ್ಣ ಅಲ್ಲಿಂದ ನಾವು. ಮೂಳೆ ಅಂತ ಮುರಿದೋಗ್ಬಿಟ್ಟೈತೆ. ಹಾಂ, ನನ್ನ ಮೂಳೆ ಅಂತ ಇರಲ್ಲ. ಯಾಕೆ? ನೀನೇ ಹೊಡಿಬೇಕೀಗ. ಮತ್ತೆ 100 ಕಿಲೋಮೀಟ್ರ್ ನಿನಗೆ 100 ಕಿಲೋಮೀಟ್ರ್ ನನಗೆ. ಮತ್ತೆ ಗೈಸ್ ಇವಾಗ ನೋಡಿ ಫುಲ್ 100 ಕಿಲೋಮೀಟ್ರು ಫುಲ್ಲು ಸೈಕಾಗಿ ಗಾಡಿ ಹೊಡ್ಕೊಂಬಂದು ಫುಲ್ ಸುಸ್ತಾಗ್ಬಿಟ್ಟೈತೆ. ಇಲ್ಲೊಂದು ರೆಸ್ಟೋರೆಂಟಲ್ಲಿ ವೆಜ್ ರೆಸ್ಟೋರೆಂಟಲ್ಲಿ ಇವಾಗ ಊಟ ಮಾಡಿಬಿಟ್ಟು ವಿಡಿಯೋ ಅವಂದು ನಂದು ನೋಡ್ರಿ. ಯಾಕಂತಂದರೆ ನಾಳೆ ಇವು ಇರಲ್ಲ. ಹಾಂ, ನಮ್ಮ ಅಣ್ಣಂದು ನೋಡಿ ಈ ಅಣ್ಣಂದು ನಾಳೆ ಇರಲ್ಲ. ಗುಂಡೋಡಿಸ್ತಿದ್ದಾರೆ ಅಲ್ಲಿ, ಮುಡಿ ಕೊಡ್ತಾ ಇದ್ದಾರೆ ದೇವ್ರಿಗೆ, ಮುಡಿ ಕೊಡ್ತಾ ಇದ್ದಾರೆ. ಆದರೆ ಬೆನ್ನು ಮಾತ್ರ ಫುಲ್ಲು ಬ್ಯಾಕ್ ಪೇನ್. ಯಾಕಂದರೆ ನಮ್ಮ ಹತ್ರ ಏನೋ ಒಂದು ಇಕ್ವಿಪ್ಮೆಂಟ್ಸ್ ಇಲ್ಲ, ಏನಿಲ್ಲ ಸರ್. ಇದು ನಮ್ಮ ಗ್ಯಾಜೆಟ್ಸಲ್ಲಿನೇ ಇವಾಗ ಬಂದಿದ್ದೀವಿ ರೇಡು. ಆದರೆ ರೇಟ್ ಮಾತ್ರ ಇನ್ನೂ ಕಂಪ್ಲೀಟ್ ಹೋಗ್ತಾ ಯಾವ ಥರ ಇರುತ್ತೆ ಅಂತೇಳಿ ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡಿ ನಾವು ಹೊಸಕೋಟೆಯಿಂದ ಮತ್ತು ತಿರುಪತಿಗೆ ಹೋಗೋಂಥ ಜರ್ನಿನೆಲ್ಲ ಫುಲ್ಲಾಗಿನೇ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಯೂಟ್ಯೂಬಲ್ಲಿನೂ ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ನಂದು ಸ್ವಲ್ಪ ಫೋನು ಅಷ್ಟು ಚೆನ್ನಾಗಿಲ್ಲ, ಗೊತ್ತಲ್ವ. ನಂದು ಲಾಸ್ಟ್ ಟೈಮು ಡಿಸ್ಪ್ಲೇ ಹೊಡೆದೋಯ್ತು. ಅದಕ್ಕಿಂತ ನಮ್ಮ ಅಣ್ಣನ ಬ್ರದರ್ದು ಮಸ್ತಾಗಿ ಅಂದರೆ ಮಸ್ತಾಗಿಯೇ ವೀಡಿಯೋ ಕ್ಲಾರಿಟಿ ಬರುತ್ತೆ. ಫುಲ್ಲಾಗಿ ಎಂಡ್ವರೆಗೂ ನೋಡಿ. ಏನಾಯ್ತು? ದಾಲ್ ಚಪಾತಿ ಒಂದೊಂದು ತಗೊಂತೀಯ? ನಾ ಇವಾಗ ರೆಸ್ಟೋರೆಂಟಲ್ಲಿ ದಾಲ್ ಚಪಾತಿ ತೊಗೊತಿದ್ದೀನಿ ಗಾಯ್ಸ್. ಮಸ್ತಾಗಿನೇ ಊಟ ಮಾಡ್ಕೊಂಡ್ವಿ. ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ. ಇನ್ನು 128 ಕಿಲೋಮೀಟ್ರ್ ಇದೆ ಇನ್ನು ರೈಡ್ ಹೋಗೋದು. ಮತ್ತು ಹೈವೇ ಎಲ್ಲ ಈ ಥರ ಕಾಣ್ತಿದೆ. ಬನ್ನಿ ಹೋಗೋಣ. ನಾವು ನೋಡಿ ಏನು ನೋಡ್ತೀವನೋ ಗೊತ್ತಿಲ್ಲ, ನಮಗೆ ಮಾತ್ರ ಈ ಥರ ಹೈವೇ ಸಿಗಬೇಕು. ಈ ಥರ ಹೈವೇ ಸಿಕ್ಕಿ ಖಾಲಿ ರೋಡ್ ಇದ್ರೆ ಅಂತ ಮಾತ್ರ ಯಾವ ಥರ ಸ್ಪೀಡ್ ಹೋಗುತ್ತೆ ಗಾಡಿ ಅಂದರೆ ಫುಲ್ ಚಿತಾಲ್ ಪತಾಲ್ ಮಾಡ್ಬೋದು. ನಮ್ಮ ರೈಡರ್ಸ್ಗೆ ಎಲ್ಲೇ ಹೋದ್ರೂ ಕೂಡ ಫುಲ್ ಹೈವೇ ರೋಡ್ ಇರಬೇಕು. ಹೈವೇ ರೋಡಲ್ಲಿ ಸ್ವಲ್ಪ ಖಾಲಿ ಏನಾದರೂ ಇದ್ದರೆ ಗಾಡಿನ ಯಾವ ಥರ ಚಿತಾಲ್ ಪತಾಲ್ ಬೇಕಾದರೆ ಮಾಡ್ಬೋದು. ಆದರೆ ನಾವು ಫುಲ್ ಹೆವಿ ಸ್ಪೀಡ್ ಹೋಗೋಕ್ಕಾಗಲ್ಲ, ಯಾಕಂದರೆ ನಮ್ಮ ಹತ್ರ ಸೇಫ್ಟಿ ಗ್ಯಾಜೆಟ್ಸು ಏನೂ ಇಲ್ಲ. ಇರೋದರಲ್ಲೇ ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಯಾವ ಥರ ನಮ್ಮ ಹತ್ರ ಲೋಕಲ್ ಗ್ಯಾಜೆಟ್ಸ್ ಎಲ್ಲ ಇದ್ದಾವೆ. ಅದನ್ನೇ ಫುಲ್ ಕವರ್ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಅಂದರೆ ಫುಲ್ ಸ್ಪೀಡಲ್ಲಿ ಹೋಗೋಕ್ಕೂ ಆಗಲ್ಲ. ನೋಡಿ ನಮ್ಮ ಬ್ರದರ್ಸು ಇನ್ನೂ ಇಲ್ಲೇ ಹೋಗ್ತಾ ಇದ್ದಾರೆ. ಸ್ವಲ್ಪ ಮೇಂಟೈನ್ ಮಾಡಿಕೊಂಡೆ, ನಿಧಾನದಲ್ಲೇ ಮೇಂಟೈನ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಬ್ರದರ್ಸ್ ಏನು ಮಾಡೋದು, ಸ್ವಲ್ಪ ಆದರೂ ಹೊಸ ಗಾಡಿ ಅಲ್ಲ ಅದು, ಅದು ಕೂಡ 125cc ಹೋಂಡಾ ಶೈನ್ದು. ನಮ್ಮ ಬ್ರದರು ಸ್ವಲ್ಪ ಬ್ಯುಸಿ ಪರ್ಸನ್ಸು. ಯಾವಾಗಲೂ ಅವ್ರ ಹುಡುಗಿ ಹತ್ರ ಗಾಡಿಯಲ್ಲಿ ಹೋಗ್ಬೇಕಾದ್ರೂ ಬ್ಯುಸಿಯಾಗಿರ್ತಾರೆ ಮಾತಾಡಿಕೊಂಡು.
ನಮಗೆ ಯಾರೂ ಇಲ್ಲ ಗೊತ್ತಲ್ವಾ ನಮ್ಮದು ಯಾವ ಥರ ಅಂತಂದೇಳಿ. ಇಲ್ಲಿಗೆ ಬೆಂಗಳೂರಿಗೆ ಬಂದಾಗಲಿಂದ 4-5 ವರ್ಷದಿಂದನೂ ಸಿಂಗಲ್ ಪರ್ಸನ್ನು. ಆದರೆ ಗಾಯ್ಸ್ ನಮಗೆ ಮಾತ್ರ ಯಾವ ಥರ ಫೀಲ್ ಬರ್ತೈತೆ ಅಂದರೆ ಇನ್ನು ತಿರುಪತಿಗೆ ಹತ್ರ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಯಾಕಂದರೆ ಹೈವೇ ರೋಡ್ ಮಾತ್ರ ಫುಲ್ಲು ಮಸ್ತಾಗಿದೆ, ಫುಲ್ಲು ಹೈಜಿನಿಕ್. ಯಾವ ಥರ ನೀವು ನೋಡ್ಬೋದು ಹೈವೇ ರೋಡ್ ಮಾತ್ರ ಯಾವ ಥರ ಇದೆ ಅಂತಂದು ಹೇಳ್ಬಿಟ್ಟು. ಮತ್ತು ಮುಂದೆ ಹೋಗೋಣ. ಇವಾಗ ಕಂಟಿನ್ಯೂ ಆಗಿ ಹತ್ತತ್ರ ಒಂದು 70-80 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಏನಾದರೂ ಒಂದು ಟೀ ಅಂಗಡಿ ಇಲ್ಲ ಏನಾದರೂ ಸ್ನ್ಯಾಕ್ಸ್ ಅಂಗಡಿ ಏನಾದರೂ ಸಿಕ್ಕರೆ ಗಾಡಿ ಸೈಡಿಗೆ ಹಾಕ್ಬೇಕು. ಇಲ್ಲೇ ಮುಂದ್ಗಡೆ ಒಂದು ಲೆಫ್ಟಲ್ಲಿ ಒಂದು ಅಂಗಡಿ ಇದೆ ಅಂತ ಹೇಳಿದ್ರು. ಹೋಗೋಣ ಬನ್ನಿ ಎಲ್ಲ ಯಾವ ಥರ ಏನು ಹೇಳಕ್ಕ? ನೀನೇ ಹೇಳಿ ಏನು ಹೇಳ್ತೀನಿ. ಏನಂತ ಹೇಳೋದು? ಇವಾಗ ಅಲ್ಲಿ ಹೆಂಗಾಯ್ತು ಅಲ್ಲಿ ಸಿಚುವೇಶನ ಫುಲ್ಲು ರಶ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇಟ್ಕೋಬೇಕೇನು? ಆದರೂ ಹಂಗೆ ಕೆಲಸ ಇಲ್ಲ, ಅಷ್ಟು ಕ್ಲಾರಿಟಿ ಬರಲ್ಲ ಹಂಗೆ. ಇವಾಗ ಆಮೇಲೆ ಹೇಳ್ತೀನಿ. ಸ್ವಲ್ಪ ನಿದ್ದಿಂದ ಹೆಸರು ನಮ್ಮ ದೋಸ್ತ ಇರ್ತಾನೆ ನಾನು. ಕಂಟಿನ್ಯೂ ಆಗಿ 2 ಅವರು ಡ್ರೈವ್ ಮಾಡಿರೋದು. ಆದರೆ ಇಲ್ಲಿ ಮುಂದ್ಗಡೆ ಒಂದು ಟೀ ಅಂಗಡಿ ಹತ್ರ ಸ್ಟಾಪ್ ಹಾಕಿದ್ವಿ. ಇದು ಊರ ಹೆಸರು ಏನಿದು? ಕುರುವಪಲ್ಲಿ ಅಂತೇಳಿ. ಫುಲ್ಲು ಗಾಡಿಗೂ ಫುಲ್ ಹೀಟ್ ಆಗಿಬಿಟ್ಟಿದ್ದಾವೆ ಗಾಡಿ ಕೂಡ. ಆದರೆ ನಾವು ತುಂಬ ಅಂದರೆ ತುಂಬ 2 ಅವರ್ ಕಂಟಿನ್ಯೂ ಆಗಿ ಬೈಕ್ ರೈಡ್ ಮಾಡಿರೋರು ಮಾತ್ರ ಗೊತ್ತು. ಹೈವೇ ನೋಡೋದಕ್ಕೆಲ್ಲ ಈ ಥರ ನೇಚರ್ ನೋಡಿಕೊಂಡು ನಮ್ಮ ಗಾಡಿಗಳು 2 ಹಾಕಿ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವು 2 125cc. ಇದೊಂದು ಹೋಂಡಾ ಶೈನ್ದು ಮತ್ತು ಇದೊಂದು NSದು ಎಲ್ಲ 125cc. ಆದರೂ ಕೂಡ ಫುಲ್ಲು ಗಾಡಿ ಸೈಲೆನ್ಸರ್ ಇಲ್ಲೆಲ್ಲ ನೋಡ್ಬೋದು ಫುಲ್ ಎಲ್ಲ ರೆಡ್ ಆಗಿಬಿಟ್ಟೈತೆ. ಯಾವ ಥರ ಹೀಟ್ ಆಗಿಬಿಟ್ಟೈತೆ ಅಂದರೆ ಕಂಟಿನ್ಯೂ ಆಗಿ 2 ಅವರು ಜರ್ನಿ ಮಾಡಿರೋದು. ಆದರೆ ನಮ್ಮ ಹಂಡು ಮಾತ್ರ ಯಾವ ಥರ ನೋವಾಗೈತೆ ಅಂತ ಹೇಳ್ಬಾರ್ದು, ಆ ಥರ ಆಗ್ಬಿಟ್ಟೈತೆ. ತುಂಬ ಅಂದರೆ ತುಂಬ ಇಲ್ಲೊಂದು ಟೀ ಶಾಪ್ ಹತ್ರ ಬಂದ್ವಿ. ಹೈವೇ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಟೀ ಶಾಪ್ ಹತ್ರ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿಯೋಕ್ಕಂತ ಸೈಡಿಗೆ ಹಾಕಿದ್ವಿ. ಆದರೆ ಫುಲ್ ಅಂದರೆ ಫುಲ್ಲು ಹೆವಿ ಥರ ಟಯರ್ಡ್ ಥರ ಆಗ್ಬಿಡ್ತು. ಆದರೂ ಪರವಾಗಿಲ್ಲ. ಇನ್ನು ಎಷ್ಟು ಕಿಲೋಮೀಟ್ರ್ ಆಯ್ತು ಅಣ್ಣಿನ? ಇನ್ನು 60. ಎಷ್ಟು? 60. ಹಾಂ, ಇನ್ನು ಜಸ್ಟ್ ತಿರುಪತಿ ಇನ್ನೊಂದು 60 ಕಿಲೋಮೀಟ್ರ್ ಇರೋದು. ಬೇಗ ಅಂದ್ರೆ ಬೇಗ ರೀಚ್ ಆಗ್ತೀವಿ. ಇವಾಗ 5 o'clock ಆಗಿದೆ. 6 o'clock ಒಳಗಡೆ ನೀನು 60 ಕಿಲೋಮೀಟ್ರ್ 1 ಅವರಲ್ಲಿ 60 ನಿಮಿಷದಲ್ಲಿ 60 ಕಿಲೋಮೀಟ್ರ್ ರೀಚ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಸದ್ಯಕ್ಕೆ ಒಂದು ಟೀ ಸ್ನ್ಯಾಕ್ಸ್ ತೊಗೊಂಡು ಇವಾಗ ಇಲ್ಲಿಂದ ಬಿಡ್ತೀವಿ. ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗ್ತೀವಿ. ಅಣ್ಣ ಕಂಟಿನ್ಯೂ ಆಗಿ 2 ಅವರ್ ಜರ್ನಿ ಮಾಡಿರೋದಕ್ಕೆ ಯಾವ ಥರ ಅನಿಸ್ತೈತೆ? ಒಂದು ಸಿಗರೇಟ್ ಹೊಡೆದ್ರೆ ಇನ್ನೊಂದು 100 ಕಿಲೋಮೀಟ್ರ್ ಹೊಡಿಬೇಕು ಅನ್ಸ್ತದೆ. ಅದೆಲ್ಲ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅಣ್ಣ ನಿನಗೆ ಯಾವ ಥರ ಅನಿಸುತ್ತೆ? ನನಗಿನ್ನೂ ಫುಲ್ ಎನರ್ಜಿ ಇದೆ ಹೋಗ್ಬೇಕಂತ, ಇನ್ನೂ ದೂರ ಅಣ್ಣನಿಗಿರೋ ಫುಲ್ ಇನ್ನು 2 ಅವರ್ ದಿನ ಎನರ್ಜಿ ಐತೆ ಅಂತ. ಇನ್ನು 2 ಅವರು ಕಂಟಿನ್ಯೂ ಆಗಿ ಜರ್ನಿ ಮಾಡಿದ್ರು ಕೂಡ ಮತ್ತೆ ಇನ್ನು ಮೇಲೆ ಹೋದ್ಮೇಲೆ ತಿರುಪತಿ ಹತ್ತಿನ ಮೇಲೆ ಹೋದ್ಮೇಲೆ ಯಾವ ಥರ ಎಲ್ಲ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಅಪ್ಡೇಟ್ ಕೊಟ್ಟು. ಗೈಸ್ ಇನ್ನೇನಿಲ್ಲಿ ಟೀ ಎಲ್ಲ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಇನ್ನೇನು ಪ್ರಾಪರಾಗಿ ತಿರುಪತಿ ಒಂದು 40-45 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಆದರೆ ಕಮ್ಮಿ ಸ್ಪೀಡಲ್ಲೇ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಬ್ರದರ್ಸ್ ಮಾತ್ರ ಮುಂದ್ಗಡೆ ಫುಲ್ಲು ಪತಲಾಗಿ ಅವರು ಹಿಂಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಮುಂದ್ಗಡೆ. ಅವ್ರದ್ದು ಹೋಂಡಾ ಶೈನ್ ಗಾಡಿ, ಅದು 125cc ಇದೆ. ಆದರೂ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ಹೊಸ ಗಾಡಿ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ನಮ್ಮ ಕಮ್ಮಿ ಸ್ಪೀಡಲ್ಲೇ ಒಂದು 40-50-60 ಮಿನಿಟನಲ್ಲೇ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಇಷ್ಟು ಲಾಂಗ್ ಡ್ರೈವು ಫಸ್ಟ್ ಟೈಮ್ ಬಂದಿರೋದು. ಇನ್ನೇನು ಹತ್ತತ್ರನೇ ಬಂದ್ವಿ, ರೀಚ್ ಆದ್ವಿ. ಇನ್ನೇನು ಇವಾಗ ಮೇ ಬಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಇನ್ನೊಂದು 40 ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಂದ್ಕೊತೀವಿ. ಮುಂದೆ ಒಂದು ಹೋಟ್ಲು ಬರುತ್ತೆ, ಅಲ್ಲೊಂದು ಈವ್ನಿಂಗ್ ಆಗುತ್ತೆ ಹೋಟ್ಲ್ ಹತ್ರ ಬರೋತ್ತಷ್ಟಿಗೆ. ಇನ್ನೇನು ಹೋಟ್ಲ್ ಹತ್ರನೂ ಬಂದ್ವಿ. ಇವಾಗ ಊಟ ಎಲ್ಲ ಮಾಡಿಕೊಂಡು ಹೋಗ್ಬೇಕು. ಊಟ ಎಲ್ಲ ಮಾಡಿಕೊಂಡು ರೂಮ್ ಹತ್ರ ಹೋಗಿ ಸಪ್ರೇಟಾಗಿ ಒಂದು ರೂಮ್ ತೊಗೊಂಡು, ಯಾಕಂದರೆ ಫುಲ್ಲು ಕಂಟಿನ್ಯೂ ಆಗಿ ಟಯರ್ಡಾಗಿ ಬಂದಿದ್ದೀವಿ. ಫುಲ್ಲು ಕಂಟಿನ್ಯೂ ಆಗಿ ಟಯರ್ಡ್ ಆಗಿಬಿಟ್ಟೈತೆ. ಇವಾಗ ಊಟ ಎಲ್ಲ ಮಾಡಿಕೊಂಡು ಹೋಗ್ಬೇಕು ಇನ್ನೇನು ರೂಮಿಗೆ. ಪ್ರೆಸೆಂಟಾಗಿ ಇವಾಗ ರೂಮ್ ಕೂಡ ತೊಗೊಂಡ್ವಿ. ರೂಮ್ ಹತ್ರ ಬಂದಮೇಲೆ ನಮ್ಮ ಬ್ರದರ್ಸ್ ಎಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಬನ್ನಿ ಇವಾಗ ರೂಮ್ ಎಲ್ಲ ರೆಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಬ್ರದರ್ಸ್ ಏನು ಹೇಳ್ತಾರೆ ಅಂತ ಅವ್ರ ಹತ್ರ ಕೇಳೋಣ. ನಮ್ಮ ಬ್ರದರ್ಸ್ಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ. ಬನ್ನಿ ನಮ್ಮ ಬ್ರದರ್ಸ್ ಏನು ಹೇಳ್ತಾರೆ ಕೇಳೋಣ. ಹೌದೇ? ಆನ್ ಮಾಡ್ಯಾರ ಇವಾಗ 3 AC ರೂಮ್ ಅಂತ ತಗೊಂಡಿವಿ. ಇಲ್ಲಿ ನೋಡಿಲ್ಲ ಈಗ ನಾನು ಎ ಸಿ ಅಂತ ತಗೊಂಡ್ರೆ ಇಲ್ಲಿ ನೋಡಿ ಸೆಕೆಂಡ್ ನೀರು ಕಿತ್ಕೊಂಬರ್ತೈತಿ. AC ಆನಲ್ಲ ಐತೆ, ಆದ್ರೂ ಕೂಡ ಏನು ಯೂಸ್ ಆಗ್ತಿಲ್ಲ. ಫುಲ್ ಗರಂ ಆಗ್ಬಿಟ್ಟೈತೆಲ್ಲ. ಡಬಲ್ ಸ್ನಾನ ಮಾಡಿಸ್ತೈತೆಲ್ಲ.
ಗಾಯ್ಸ್ ನಾವು ಮೇಲ್ಗಡೆ ರೂಮ್ ತೊಗೊಂಡಿದ್ವಲ್ಲ ಅದ್ರ ಹಿಂದ್ಗಡೆನೇ ಇದು ಟೆಂಪಲ್ಲು ನೋಡಿ. ಎಷ್ಟು ಅಂದರೆ ಎಷ್ಟು ಅದ್ಭುತವಾಗಿಯೇ ಕಾಣ್ತಿದೆ. ನಮ್ಮ ಸ್ವಲ್ಪ ಗೊತ್ತಲ್ವಾ ಕ್ಯಾಮ್ರಾ ಸ್ವಲ್ಪ ಫೋನ್ದು ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ, ನೋಡ್ಬೋದಲ್ವಾ. ನಾವಿಲ್ಲಿ ರೂಮ್ ತೊಗೊಂಡಿದ್ದೀವಲ್ಲ ಅದು ರೂಮ್ ಮುಂದ್ಗಡೆನೇ ಇರೋದು. ಇದೇ ಬಜಾರು. ನೀವು ಇಲ್ಲಿಗೆ ಯಾರಾದರೂ ಬಂದಿದ್ರೆ ವಿಸಿಟ್ ಮಾಡಿದರೆ ಇಲ್ಲಿ ನೋಡಿ ಕಮೆಂಟ್ ಮಾಡಿ. ಇದು ಕಾಣ್ತಿರ್ಬೋದು, ಇದ್ರ ಮುಂದ್ಗಡೆ ನಾವು ತೊಗೊಂಡಿರೋ ರೂಮ್ ಮುಂದ್ಗಡೆನೇ ಇದು ಒಂದು ಟೆಂಪಲ್ ಕಾಣುತ್ತೆ. ಟೆಂಪಲ್ ಹೆಸರು ಏನಂತ ನಮಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾವು ರೂಮ್ ತೊಗೊಂಡಿರೋದು ಕೂಡ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಸ್ವಲ್ಪ ಪರವಾಗಿಲ್ಲ. ಅದ್ರ ಹಿಂದ್ಗಡೆನೇ ಈ ಟೆಂಪಲ್ ಇರೋದು. ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ.